ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಇವತ್ತು ಫ್ರಾಕಿ ಕಸಿ ಯಾವ ರೀತಿ ಕಟ್ಟಿಂಗ್ ಮಾಡ್ಕೋದಂತೇಳಿ ಫ್ರಾಕಿ ಕಸಿ ಕಟ್ತೀವಲ್ಲ, ಸೊ ಅದನ್ನು ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೀನಿ. ಇದಕ್ಕೆ ಕ್ರಾಸ್ ಒಳಗೆ ಬಟ್ಟೆನ ಕಟ್ ಮಾಡ್ಕೋಬೇಕು. ನಿಮಗೆ ಎಷ್ಟು ಬೇಕೋ, ನಿಮ್ಗೆ ಅಗಲ ಬೇಕಂದರೆ ಅಗಲ, ಸಣ್ಣ ಬೇಕಂದ್ರೆ ಸಣ್ಣ ಕಸಿನ ಮಾಡ್ಕೋಬೋದು. ಯಾವುದೇ ಕಸಿ ಆದರೂ ಕ್ರಾಸ್ ಒಳಗೆ ಕಟ್ಟಿಂಗ್ ಮಾಡ್ಕೋಬೇಕು, ಅಂದ್ರೆ ಕಸಿ ನೀಟಾಗಿ ಕರೆಕ್ಟಾಗಿ ಬರ್ತೈತಿ. ನಾನು ಕೂಡ ಇದನ್ನು ಕ್ರಾಸ್ ಒಳಗೆ ಕಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಹೊಲಿಗೆ ಅದನ್ನು ತೋರಿಸ್ತೀನಿ. ನಾರ್ಮಲಾಗಿ ಕಸಿಗೆ ಯಾವ ರೀತಿ ನಾವು ಹೊಲಿಗೆ ಹಾಕೋತೀವಿ ಅದೇ ರೀತಿಯೇ, ಬಟ್ ಇದು ಸ್ವಲ್ಪ ಸೇಂಪ್ ಅದೆಲ್ಲ ಚೇಂಜ್ ಆಗುತ್ತೆ. ಸಣ್ಣ ತಿಕ್ಕಾಗಿ ಸಣ್ಣ ಕಸಿ ಮಾಡ್ಕೋತೀವಿ. ಇದಕ್ಕೆ ಏನೈತೆ ದೊಡ್ಡದು ಬೇಕಲ್ಲ ಕಸಿ, ಅದಕ್ಕೆ ನಾನಿಲ್ಲಿ 1 ಇಂಚಿಗೆ ಮಡಚಿರ್ತೀವಲ್ಲ, ಮಡಚಿದ್ರಿಂದ 1 ಇಂಚು ಮಾರ್ಕ್ ಮಾಡ್ಕೊಂಡು ಕೆಳಗಡೆ ಹೋದಂಗೆ 2 ಇಂಚು 2.5 3 ಇಂಚು. ನಿಮ್ಗೆ ಅಗಲ ಬೇಕಂದರೆ ಅಗಲ, ಹತ್ತಿ ಬೇಕಂದರೆ ಹತ್ತಿ, ನಿಮ್ಮ ಚಾಯ್ಸ್. ನೀವು ಯಾವ ರೀತಿ ಆದರೂ ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಕಸಿನ ಮಾಡ್ಕೋಬೋದು. ನಾನು ಇಲ್ಲಿ ಮೇಲ್ಗಡೆ ಫಸ್ಟು 1 ಇಂಚ್ ತೊಗೋತೀನಿ, ಆಮೇಲೆ ಹೋದಂಗೆ 2 ಇಂಚು, ಆಮೇಲೆ 3 ಇಂಚು. ಸೊ ಈ ರೀತಿ ತೊಗೊಂಡು ಕಟ್ಟಿಂಗ್ನ ಮಾಡ್ಕೊಂಡು ಹೊಲಿಗೆನ ಹಾಕ್ಕೋತೀನಿ. ನಾನು ಕಸಿ ಮಾಡೋಕ್ಕಂತೇಳಿ ಈ ರೀತಿ ಸೇಪ್ ಒಳಗೆ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿರಿ, ಮೇಲ್ಗಡೆ 1 ಇಂಚ್ ತೊಗೊಂಡಿನಿ ಇಲ್ಲಿ. ನೋಡಿರಿ, ನಾನು ಅದೇ ರೀತಿ ಕಟ್ಟಿಂಗ್ನ ಮಾಡ್ಕೋತೀನಿ. ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡೆ ಕಟ್ ಮಾಡ್ಕೋತೀನಿ. ಹೊಲಿಗೆ ಹಾಕುವಾಗ ಒಳಗಡೆ ಏನೂ ಇಲ್ಲ ಅಂದ್ರೆ ಮತ್ತೆ ಪಿಸಕ್ತೈತಿ ಬಟ್ಟೆ. ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕಟ್ ಮಾಡಿಕೊಂಡು ಆಮೇಲೆ ನಿಮ್ಮ ಸೇಪಿಗೆ ಯಾವ ರೀತಿ ಎಷ್ಟು ಮಡ್ಚಕ್ಕೆ ಎಷ್ಟು ಬೇಕು, ನಿಮ್ಮ ಕಸಿ ಎಷ್ಟು ಅಗಲ ಬೇಕಂತ ನೋಡ್ಕೊಂಡು ನೀವು ಸ್ಟಿಚಿಂಗ್ನ ಮಾಡ್ಕೋಬೋದು. ನೋಡಿರಿ, ಒಂದು ಕಸಿ ಆಯಿತು. ಸೊ ಅದೇ ರೀತಿ ಇನ್ನೊಂದು ಕಸಿನೂ ಅದೇ ರೀತಿ ಮಡಚ್ಕೊಂಡು ಕಟ್ಟಿಂಗ್ನ ಮಾಡ್ಕೋತೀನಿ. ಈಗ ಯಾವ ರೀತಿ ಮಡಚ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡಲ್ಲ, ಸೊ ಅದೇ ರೀತಿ ಇದನ್ನು ಕೂಡ ಕಟ್ಟಿಂಗು ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಕಟ್ಟಿಂಗ್ ಮಾಡಿಕೊಂಡು ಹೊಲಿಯುವಾಗ ತೋರಿಸ್ತೀನಿ ನಾನು ನಿಮ್ಗೆ. ಫ್ರಾಕಿಗೆಲ್ಲ ಚೆನ್ನಾಗ್ತವೆ. ಸ್ವಲ್ಪ ನೀವು ದಪ್ಪ ಮಾಡ್ಕೊಂಡ್ರೆ ದಪ್ಪ ಮಾಡ್ಕೋಬೋದು, ನಿಮಗೆ ಸಣ್ಣ ಬೇಕಂದ್ರೆ ಸಣ್ಣ ಕೂಡ ಮಾಡ್ಕೋಬೋದು. ಯುವರ್ ಚಾಯ್ಸ್, ನೀವು ಯಾವ ರೀತಿ ಕೂಡ ಮಾಡ್ಕೋಬೋದು. ನೋಡಿರಿ, ಈಗ ನಾನು ಕಸಿನ ಮಾಡ್ಕೋತೀನಿ. ಇದು ಸೀದಾ ಐತಲ್ಲ, ಸೊ ಉಲ್ಟಾ ಮಡಚ್ಕೊಂಡು ನಾನು ಕಸಿನ ಮಾಡ್ಕೋತೀನಿ. ನಾರ್ಮಲಾಗಿ ಕಸಿ ಹೆಂಗೆ ಮಾಡ್ಕೋತೀವಲ್ಲ, ಸೀದಾಯಿಂದ ಉಲ್ಟಾ ಮಡಚ್ಕೊಂಡು ಆಮೇಲೆ ಹೊಳೆಸ್ಕೊಂಡ್ಬಿಟ್ಟು ಮಾಡ್ಕೋತೀವಿ. ನಾರ್ಮಲ್ ಬ್ಲೌಸಿಗೆ ಹಚ್ಚೋ ಕಸಿ ಏನೈತಿ ಸಣ್ಣ ಮಾಡಿರ್ತೀವಿ. ಇದು ಫ್ರಾಕಿಗೆ ಹಚ್ಚೋದು ಸ್ವಲ್ಪ ದಪ್ಪ ಇರಬೇಕು, ಮೇಲ್ಗಡೆ ಸಣ್ಣ, ಆಮೇಲೆ ಕೆಳಗಡೆ ಬಂದಂಗೆ ದೊಡ್ಡದಿರಬೇಕು, ಅಂದ್ರೆ ನೀಟ್ ಚಂದ ಅನಿಸ್ತೈತಿ. ಈಗ ನೋಡಿರಿ, ನಾನು ಮೇಲ್ಗಡೆ 1 ಇಂಚು, ಆಮೇಲೆ ಇಲ್ಲಿ 1.1, ಆಮೇಲೆ 1.5, 2 ಇಂಚು 2.5 3 ಇಂಚು ಅಗ್ಲಿಗೆ ಬೇಕಂದ್ರೆ ಸ್ವಲ್ಪ ನೀವು ಜಾಸ್ತಿ ಕೆಳಗಡೆ ಹೋದಂಗೆ ಜಾಸ್ತಿ ಇಟ್ಕೋಬೇಕು. ನೋಡಿರಿ, ನಾವು ಹೊಲಿಗೆ ಯಾವ ರೀತಿ ಹಾಕೋದಂತೇಳಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಕೆಳಗಡೆ ಜಾಸ್ತಿ ಐತಲ್ಲ, ಮೇಲ್ಗಡೆ ಕಡಿಮೆ ಐತಿ. ಕಡಿಮೆಯಿಂದ ಜಾಸ್ತಿವರೆಗೂ ನಾವು ಸ್ಟಿಚ್ನ ಹಾಕೋಬೇಕು. ಮೇಲ್ಗಡೆ ಕಡಿಮೆ ಇರ್ತೈತಿ, ಆಮೇಲೆ ಕೆಳಗಡೆ ಬಂದಂಗೆ ದೊಡ್ಡದಾಗ್ತೈತಿ. ನೋಡಿರಿ, ಈ ರೀತಿ ಇದು ಕಸಿ ಮಾಡಿಟ್ಟಿನಿ. ಸೊ ಅದೇ ರೀತಿ ಇದನ್ನು ಕೂಡ ನಾನು ಫಿಟ್ಟಿಂಗ್ ಅಂದರೆ ಹೊಲಿಗೆನ ಹಾಕ್ಕೊಂಡು ಕಸಿನ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ಮೇಲ್ಗಡೆ ಹತ್ತಿ ಬಂದು ಕೆಳಗಡೆ ಬಂದಂಗೆ ದೊಡ್ಡದಾಗ್ತೈತಿ. ನೋಡಿರಿ, ಇಲ್ಲಿ ಬಂದಂಗೆ ದೊಡ್ಡದಾಗ್ತೈತಿ. ಮೇಲ್ಗಡೆ ಸಣ್ಣ ಹೊಲಿಗೆ ಅಂದ್ರೆ ಸಣ್ಣದಾಗಿ ಅಗ್ಲಿಗೆ ಹೊಲಿಗೆ ಹಾಕ್ಕೊಂಡು ಆಮೇಲೆ ಇಲ್ಲಿ ಬಂದು ದೊಡ್ಡದು ಈ ರೀತಿ ಸೇಪ್ ಒಳಗೆ ಹೊಲಿಗೆನ ಹಾಕ್ಕೋಬೇಕು ಫ್ರೆಂಡ್ಸ್. ಇಲ್ಲಿ ಬಂದು ಸ್ಟಾಪ್ ಮಾಡಿ ಆಮೇಲೆ ಈ ಕಡೆ ಈ ರೀತಿ ಸೇಪು. ಸೊ ಈ ರೀತಿ ಸೇಪ್ ಹಾಕ್ಕೊಂಡ್ರೆ ನೋಡಿರಿ, ಈ ರೀತಿ ಹೊಲಿಗೆ ಹಾಕ್ಕೊಂಡು ಬರಬೇಕು. ಆಮೇಲೆ ಇಲ್ಲಿ ಬಂದು ಇಲ್ಲಿ ಸ್ಟಾಪ್ ಮಾಡಿಕೊಂಡು ಆಮೇಲೆ ಈ ಕಡೆ ಸೇಪ್ ಒಳಗೆ ನಾವು ಕಸಿ ಮಾಡೋಕೆ ಈ ರೀತಿ ಸೇಪ್ ಒಳಗೆ ಬರ್ತೈತಿ ಫ್ರೆಂಡ್ಸ್. ಅಂದರೆ ಚೆಂದ ಕಾಣಿಸ್ತೈತಿ ಈ ರೀತಿ ಸೇಪ್ ಮಾಡಿದ್ರೆ. ನೋಡಿರಿ, ಎರಡೂ ಕೂಡ ಇದೇ ರೀತಿ ಹೊಲಿಗೆ ಹಾಕ್ಕೊಂಡು ಕಸಿನ ಮಾಡ್ಕೊಂಡು ನಾವು ಫ್ರಾಕಿಗೆ ಹಚ್ಕೋಬೋದು. ಸೊ ಈಸಿ ಐತಿ ಫ್ರೆಂಡ್ಸ್ ಇದು. ನೋಡಿರಿ, ಈಗ ನಾನು ಇದನ್ನು ಹೊಳೆಸ್ಕೋತೀನಿ. ಈಗ ಇದು ಹೊಲಿಗೆ ಹಾಕಿ ಹೋಗಲ್ಲ, 2 ಹೊಲಿಗೆನ ಹಾಕೋಬೇಕು, ಅಂದರೆ ಹೊಲಿಗೆ ಉಚ್ಚಲ್ಲ. ಸೊ ಇದಾದಮೇಲೆ ಇದನ್ನು ಹೊಳೆಸ್ಕೋತೀನಿ. ಈ ಕಸಿ ಹೆಂಗೆ ಹೊಳೆಸ್ಕೋತೀನಿ ಅದೇ ರೀತಿ ಇದನ್ನು ಕೂಡ ಹೊಳೆಸ್ಕೊಂಡು ಫ್ರಾಕಿಗೆ ಹಚ್ತೀನಿ ಫ್ರೆಂಡ್ಸ್ ನಾನು.
ನೋಡಿರಿ, ಹೊಳಸಿದಾದ್ಮೇಲೆ ಈ ರೀತಿ ಕಾಣಿಸ್ತೈತಿ. ಎರಡು ಕಸಿ ಕೂಡ ಹಿಂಗೆ ಆಗ್ತಾವೆ ನೋಡಿರಿ. ಎರಡು ಕಸಿ ರೆಡಿ ಅದು. ಸೊ ಇವನ್ನ ನಾನು ಫ್ರಾಕಿಗೆ ಹಚ್ಕೊಂಡು ಆಮೇಲೆ ಯಾವ ರೀತಿ ಕಾಣಿಸ್ತದೆ ಅಂತೇಳಿ ತೋರಿಸ್ತೀನಿ ನಿಮ್ಗೆ. ಫ್ರಾಕು ಇದು ಚಿಕ್ಕ ಮಕ್ಕಳ ಸಣ್ಣ ಪಾಪು ಫ್ರಾಕ್ ಐತಿ ಫ್ರೆಂಡ್ಸ್ ಇದು. ಸೊ ಇದಕ್ಕೆ ನಾನು ಕಸಿ ಹಚ್ಚೋದನ್ನು ತೋರಿಸ್ತೀನಿ. ಫಸ್ಟ್ ಬಗಲೊಳಗೆ ಹೊಲಿಗೆ ಹಾಕ್ಕೊಂಡ್ಬಿಟ್ಟು ನೋಡಿರಿ, ಬಗಲೊಳಗೆ ಹೊಲಿಗೆ ಹಾಕೋತಿರ್ತೀವಲ್ಲ. ಸೊ ಇಲ್ಲಿ ಇದೇನು ಪ್ಯಾಕ್ ಮಾಡಲ್ಲ. ಸೊ ಅದನ್ನು ಈ ಕಡೆ ಹೊಲಿಗೆ ಒಳಗೆ ಈ ಥರ ಬರಬೇಕು. ಇದು ಏನು ಪ್ಯಾಕ್ ಮಾಡಿಲ್ಲ, ಇದು ಒಳಗಡೆ ಹೋಗಿರಬೇಕು. ಅದು ಪ್ಯಾಕ್ ಮಾಡಲಾರ್ದು ಈ ರೀತಿ ಹೊಲಿಗೆ ಒಳಗೆ ಬರಬೇಕು ಫ್ರೆಂಡ್ಸ್. ಅದನ್ನು ಈ ರೀತಿ ಸಿಗಿಸ್ಕೊಂಡು ಇದನ್ನು ಒಳಗಡೆ ಹಾಕ್ಕೊಂಡು ನಾವು ಕಸಿನ ಅಟ್ಯಾಚ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಅದನ್ನು ಹೊರಗಿಟ್ಟು ಈಗ ನಾವು ಇದನ್ನು ಒಳಗಿಡ್ಲಾರೆ ಹಾಗೆ ಹಚ್ಚಿದ್ವಿ ಅಂದರೆ ಅದು ಸರಿ ಕಾಣಲ್ಲ. ಅದಕ್ಕೆ ನಾನು ಅದನ್ನು ಒಳಗೆ ಹಾಕಿಬಿಟ್ಟು ಕಸಿನ ಅಂದ್ರೆ ಹೊಲಿಗೆ ಹಾಕ್ಕೊಳಕತ್ತೀನಿ ನೋಡಿರಿ. ಸೊ ಎರಡೂ ಇದೇ ರೀತಿ, ಎರಡು ಸೈಡ್ನು ಇದೇ ರೀತಿ ಫಿಟ್ಟಿಂಗ್ ಮಾಡಿಕೊಂಡು ಆಮೇಲೆ ಕಸಿ ಯಾವ ರೀತಿ ಬಂದ ಅಂತೇಳಿ ತೋರಿಸ್ತೀನಿ ನಿಮ್ಗೆ. ಸೊ ಯಾವಾಗಲೂ ಎರಡೆರಡು ಹೊಲಿಗೆನ ಹಾಕ್ಕೊಳ್ಬೇಕು, ಇಲ್ಲಾಂದ್ರೆ ಹೊಲಿಗೆ ಹುಚ್ಚೋಗ್ತಾವೆ. ಫ್ರಾಕಿಂದ ಆಯಿತು, ಯಾವ ಬ್ಲೌಸ್ ಆಯಿತು, ಯಾವುದೇ ಆಗಲಿ ಎರಡೆರಡು ಹೊಲಿಗೆ ಹಾಕೊಂಡ್ರೆ ಹೊಲಿಗೆ ಹುಚ್ಚಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಕೂಡ ಎರಡು ಹೊಲಿಗೆ ಹಾಕ್ತೀನಿ ಯಾವಾಗಲೂ, 2 ಅಥವಾ 3. ಸೊ ಈ ರೀತಿ ಹೊಲಿಗೆ ಹಾಕ್ಕೊಂಡು ಆಮೇಲೆ ಇದು ಫ್ರಾಕ್ ಯಾವ ರೀತಿ ಬಂತು ಅಂತೇಳಿ, ಫ್ರಾಕಿನ ಕಸಿ ಯಾವ ರೀತಿ ಬಂದ ಅಂತೇಳಿ ತೋರಿಸ್ತೀನಿ ನೋಡಿರಿ. ಫ್ರಾಕಿನ ಕಸಿ ಈ ರೀತಿ ರೆಡಿ ಆಯಿತು ಫ್ರೆಂಡ್ಸ್. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.